ಪ್ರಶ್ನೆ ಮಾಡಿದ್ದಕ್ಕೆ ಪ್ರಿಯಕರನ ಸುಟ್ಟ ಪ್ರಿಯತಮೆ, ಕಾನ್ಸ್ಟೇಬಲ್ಗೆ ಬೆಂಕಿ ಇಟ್ಟ ಹೋಮ್ ಗಾರ್ಡ್. ಬೆಂಗಳೂರಿನ ಪುಟ್ಟೇನಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಪ್ರಶ್ನೆ ಮಾಡಿದ್ದಕ್ಕೇನೆ ಬೆಂಕಿ ಇಟ್ಟಿದ್ದಾಳೆ ಪ್ರಿಯತಮೆ ಪ್ರಿಯಕರನಿಗೆ. ಕಾನ್ಸ್ಟೇಬಲ್ಗೆ ಬೆಂಕಿ ಇಟ್ಟಿದ್ದಾಳೆ ಹೋಮ್ ಗಾರ್ಡ್. ಬೆಂಗಳೂರಿನ ಪುಟ್ಟೇನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಾನ್ಸ್ಟೇಬಲ್ ಸಂಜಯ್ ಮತ್ತು ಹೋಮ್ ಗಾರ್ಡ್ ರಾಣಿ ಇಬ್ರು ಕೂಡ ಲವರ್ಸ್. ಇವರು ಬಸವನಗುಡಿ ಠಾಣೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ರಾಣಿ ಹಾಗೂ ಸಂಜಯ್ ಮದುವೆಯಾಗಿ ಮಕ್ಕಳಿದ್ರು ಕೂಡ ರಾಣಿಗೆ ಲವ್ವಿ ಡವ್ವಿ ಇತ್ತಂತೆ. ಸೊ ಇದನ್ನ ಪ್ರಶ್ನೆ ಮಾಡಿದ್ದಾರೆ ಆಸ್ ಯೂಶುವಲ್. 2 ದಿನದ ಹಿಂದೆ ಒಟ್ಟಿಗೆ ಕಾಲ ಕಳೆದಿದ್ದ ಸಂಜಯ್ ಹಾಗೂ ರಾಣಿ. ಈ ವೇಳೆ ರಾಣಿಗೆ ಚೇತನ್ ಎಂಬಾತನಿಂದ ಫೋನ್ ಬಂದಿದೆ. ಚೇತನ್ ಯಾರು ಅಂತ ಪ್ರಶ್ನೆ ಮಾಡಿದ್ದಾನೆ ಸಂಜಯ್. ಯಾರಾತ, ಏನು ಮಾತನಾಡ್ತಿದೆಯಲ್ಲ ಅಂತ ಪ್ರಶ್ನೆ ಕೇಳಿದ್ದಾನೆ. ಅಷ್ಟಕ್ಕೆ ಅಲ್ಲೇ ಸ್ಟಾರ್ಟ್ ಆಗಿದೆ ಜಗಳ. ರಾಣಿ ಮೊಬೈಲ್ ಚೆಕ್ ಮಾಡಿ ಪೆದೆ ನೋಡಿದ್ದಾನೆ. ಚೇತನ್ ಜೊತೆ ಸಲಿಗೆಯಿಂದ ಚಾಟ್ ಮಾಡಿದ್ದಂಥದ್ದು ಕಂಡು ಬಂದಿದೆ. ಈ ವೇಳೆ ಇಬ್ಬರ ಮಧ್ಯೆ ಮಾತಿಗೆ ಮಾತು ಬೆಳೆದು ಜಗಳ ಆಗಿರುವಂಥದ್ದು. ಮಾತಿಗೆ ಮಾತು ಬೆಳೆದು ಕೊಲೆ ಮಾಡುವ ಬೆದರಿಕೆಗಳು ಕೂಡ ನಡೆದಿದ್ದಾವೆ ಆ ಒಂದು ಸಂದರ್ಭದಲ್ಲಿ, ಜಗಳದ ಸಂದರ್ಭದಲ್ಲಿ. ಆಗ ಬಂಕ್ಗೆ ತೆರಳಿ 1 ಲೀಟರ್ ಪೆಟ್ರೋಲ್ ತಂದಿದ್ದಾನೆ ಸಂಜಯ್. ಏನಿವಾಗ ಪೆಟ್ರೋಲ್ ಹಾಕಿ ಸುಡ್ತೀಯಾ, ಸುಡು ಅಂತ ಹೇಳಿದ್ದಾನೆ ಜಗಳದಲ್ಲಿ, ಕೋಪದಲ್ಲಿ. ಆಗ ಈ ವೇಳೆ ಸಂಜಯ್ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಇಟ್ಟಿದ್ದಾಳೆ ಈ ರಾಣಿ. ಸಂಜಯ್ಗೆ ಸುಟ್ಟ ಗಾಯ ಆಗಿತ್ತು. ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿ ಈಗ ಪೊಲೀಸರು ವಿಚಾರಣೆ ವೇಳೆ ತಪ್ಪೊಪ್ಕೊಂಡಿದ್ದಾಳೆ ರಾಣಿ. ಹೌದು, ನಾನೇ ಸುಟ್ಟುಬಿಟ್ಟೆ ಅಂತ ಹೇಳಿಬಿಟ್ಟು ತಪ್ಪನ್ನು ಒಪ್ಕೊಂಡಿದ್ದಾಳೆ. ಜಗಳ ಆಗ್ತಿರುತ್ತೆ. ಜಗಳ ಆದಂಥ ಸಂದರ್ಭದಲ್ಲಿ ಒಂದಿಷ್ಟು ಸಮಾಧಾನವಾಗಿ ಮಾತನಾಡಬೇಕು, ಅಥವಾ ತಪ್ಪು ಮಾಡಿದರೆ ತಪ್ಪು ಒಪ್ಕೊಳ್ಬೇಕು. ಹೌದು, ನಾನು ತಪ್ಪು ಮಾಡಿದೆ ಅಂತ ಆ ಸಂದರ್ಭದಲ್ಲಿ. ಅದನ್ನೆಲ್ಲ ಬಿಟ್ಬಿಟ್ಟು ಈ ರೀತಿಯಾಗಿ ಜಗಳ ಆಡಿದಂತಹ ಸಂದರ್ಭದಲ್ಲಿ ಈ ಕೋಪಕ್ಕೆ ಬುದ್ಧಿ ಕೊಟ್ಬಿಟ್ರೆ ಇಂಥದ್ದೇ ಅನಾಹುತಗಳಾಗುತ್ತೆ. ಇಲ್ಲಿ ಸಂಜಯ್ ಮತ್ತು ಹೋಮ್ ಗಾರ್ಡ್ ರಾಣಿ ಇವರಿಬ್ಬರು ಕೂಡ ಲವರ್ಸ್ ಆಗಿರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಬಹಳ ಬೇಸರ ಸಂಗತಿ ಅಂತಂದರೆ, ಇವರಿಗೆ ಆಲ್ರೆಡಿ ಮಕ್ಕಳಿದಾವಂತೆ. ರಾಣಿ ಅವರಿಗೆ ಮಕ್ಕಳಿದ್ರೂ ಕೂಡ ಈ ಲವ್ವಿ ಡವಿ ಆಟ ಆಡಿದ್ದಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಈ ಚೇತನ್ ಎಂಬಾತನ ಜೊತೆ ಬಹಳಷ್ಟು ಸಲಿಗೆಯಿಂದ ಮೆಸೇಜ್ ಮಾಡಿದ್ದು ಕೂಡ ಕಂಡು ಬಂದಿದೆ. ಆಗ ಪ್ರಿಯಕರ ಪ್ರಶ್ನೆ ಮಾಡಿದ್ದಾನೆ. ಈ ಜಗಳ ಆಗಿ ಈ ಪೆಟ್ರೋಲ್ ಹಾಕಿ ಸುಟ್ಟಿರುವಂಥ ಘಟನೆ ಇದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.